ಯುವಕರಲ್ಲಿದ್ದೀರಿ, ಒಂದು ವಿಚಾರವನ್ನ ಹೇಳಿ ನನ್ನ ಮಾತನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ನಮ್ಮ ಸಮುದಾಯದ ಯುವಕರು ನಾನು ಕಳೆದ ಕೆಲವು ದಿನಗಳನ್ನು ನಾವು ನೋಡ್ತಾ ಇದ್ದೇವೆ. ರೌಡಿಸಂನ ಹೆಸರಿನಲ್ಲಿ ಪರಸ್ಪರ ಕೊಚ್ಚಿಕೊಳ್ಳುವಂತಹ ಒಂದು ಮನಸ್ಥಿತಿ ನಮ್ಮ ಸಮುದಾಯದೊಳಗಡೆ ಬರ್ತಾ ಇದೆ. ಅಕ್ಕಪಕ್ಕದಲ್ಲಿದ್ದಂತವರು, ಜೊತೆಯಾಗಿದ್ದಂತವರು, ಮಸೀದಿಯಲ್ಲಿ ಸಿಗ್ತಾ ಇದ್ದಂತವರು, ಮದುವೆ ಸಮಾರಂಭಗಳಲ್ಲಿ ಒಗ್ಗೂಡ್ತಾ ಇದ್ದಂತ ನಮ್ಮ ಮುಸ್ಲಿಂ ಸಮುದಾಯದ ಯುವಕರು ಪರಸ್ಪರ ರೋಡಿನಲ್ಲಿ ಪರಸ್ಪರ ಕತ್ತಿಗೆ ಕತ್ತಿಕೊಟ್ಟು ಇವತ್ತು ಜೀವವನ್ನು ಹೀರುವಂತಹ ಮನಸ್ಥಿತಿ ಈ ಸಮುದಾಯದಲ್ಲಿ ಬೆಳೆದಿದೆ ಎಂದಾದ್ರೆ ಇದರ ಜವಾಬ್ದಾರಿ ಯಾರು? ಇದನ್ನ ಬದಲಾಯಿಸಬೇಕಾದಂತವರು ಯಾರು? ನಮ್ಮ ಯುವಕರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಪರಸ್ಪರ ಕಿತ್ತಾಡಿಕೊಂಡು ಹೊಡೆದಾಡಿಕೊಂಡು ರಸ್ತೆಯಲ್ಲಿ ರಕ್ತವನ್ನು ಹರಿಸುವಂತಹ ಯುವಕರು ಈ ಸಮುದಾಯದ ಯುವಕರಾಗಬೇಕಾ? ಯಾರು ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾದದ್ದು ನಾವು ಮತ್ತು ನೀವಾಗಿದೆ. ನಮ್ಮ ಯುವಕರು ಸಮಾಜದ ಒಳಿತಿಗಾಗಿ ಕೆಲಸವನ್ನ ಮಾಡಬೇಕು. ನಮ್ಮ ಯುವಕರು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳಿಗಾಗಿ ಉಪಯೋಗ ಬೇಕು. ಒಂದು ಕುಟುಂಬದಿಂದ ಒಂದು ಮಗು ಬೆಳೆದು ನಾಳೆ ಉತ್ತಮವಾದಂತಹ ದಾರಿಯಲ್ಲಿ ಹೋದಾಗ ಆ ಕುಟುಂಬ ಒಳ್ಳೆಯದಾಗುತ್ತೆ. ಒಂದು ಊರಲ್ಲಿರುವಂತಹ ಎಲ್ಲಾ ಕುಟುಂಬಗಳು ಒಳ್ಳೆಯದಾದಾಗ ಆ ಇಡೀ ಸಮುದಾಯ, ಇಡೀ ಸಮಾಜ ಒಳ್ಳೆಯದಾಗುತ್ತೆ. ನಮ್ಮ ಯುವಕರು ಡ್ರಗ್ಸ್ಗಳಿಗೆ, ಮಾಫಿಯಾಗಳಿಗೆ, ಸ್ಮಗ್ಲಿಂಗ್ಗಳಿಗೆ ಬಲಿಯಾಗಬೇಕಾದಂತಹ ಯುವಕರು ಮುಸ್ಲಿಂ ಸಮುದಾಯದ ಯುವಕರಲ್ಲ. ನಮ್ಮ ಸಮುದಾಯದ ಯುವಕರನ್ನ ರೌಡಿಸಂಗೆ ಕಳುಹಿಸುವಂತವರು ಯಾರಿದ್ದಾರೋ ಅಂತವರನ್ನು ಬಹಿಷ್ಕರಿಸಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಪ್ರತಿ ಒಂದು ಮನೆಯಲ್ಲೂ ಕೂಡ ತಾಯಿ ತಂದೆಯಂದಿರು ನನ್ನ ಮಗ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾನೆ, ಜಾಫೀಮ್ಗಳಿಗೆ ಅಡಿಕ್ಟ್ ಆಗಿದ್ದಾನೆ, ಅವನನ್ನು ಹೊರಗಡೆ ತರಬೇಕಂತ ಹೇಳಿ ಹಗಲು ರಾತ್ರಿ ಕಣ್ಣೀರಾಗುತ್ತಾ ಇರುವಾಗ ಸಮಾಜದಲ್ಲಿ ಅಂತ ಯುವಕರನ್ನ ಅದರಿಂದ ಹೊರಗಡೆ ತರಬೇಕಾದಂತಹ ಬೆಳೆದು ಬರುವಂತಹ ಮಕ್ಕಳನ್ನ ಅಂತ ಗಾಂಜಾ ಅಫೀಮ್ಗಳಿಗೆ ಬಲಿಯಾಗದಂತೆ ತಡೆಯಬೇಕಾದಂತಹ ಜವಾಬ್ದಾರಿ ಜಮಾತ್ ಕಮಿಟಿಗಳಿಗೆ ಇದೆ, ಯೂತ್ ಕಮಿಟಿಗಳಿಗೆ ಇದೆ, ಇಲ್ಲಿರುವಂತಹ ಎಲ್ಲಾ ಮುಸ್ಲಿಂ ಸಂಘಟನೆಗಳಿಗಿದೆ. ನಮ್ಮ ಯುವಕರನ್ನ ಒಳ್ಳೆಯ ದಾರಿಗೆ ಕಲಿಸೋಣ, ಉತ್ತಮ ವಿದ್ಯಾಭ್ಯಾಸವನ್ನು ನೀಡೋಣ. ಕೇವಲ ಒಂದು ಊರಿನ 2-3 ಮಕ್ಕಳು 95% ಮಾರ್ಕ್ ತೆಗೆದಾಗ ಸನ್ಮಾನ ಮಾಡುವುದಲ್ಲ, ಬದಲಾಗಿ ನಿಮ್ಮ ಜಮಾತಿನಲ್ಲಿರುವಂತಹ ಪ್ರತಿಯೊಂದು ಮನೆಯ ಪ್ರತಿಯೊಂದು ಮಗು ಕೂಡ ಉತ್ತಮವಾದಂತಹ ಭವಿಷ್ಯವನ್ನ ರೂಪಿಸಬೇಕು. ಅದಕ್ಕಾಗಿ ನಾವು ಕೆಲಸವನ್ನ ಮಾಡಬೇಕು. ಯಾರೆಲ್ಲ ಇಂತಹ ಕೆಲಸದಲ್ಲಿದ್ದಾರೋ ಅವರನ್ನ ಅದರಿಂದ ಹೊರಗಡೆ ತಂದು ಒಂದು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಲಿಕ್ಕೆ ಈ ವೇದಿಕೆಗಳು, ಈ ಸಂಘಟನೆಗಳು, ಈ ಜಮಾತ್ ಕಮಿಟಿಗಳು ಮುಂದಾಗಬೇಕು. ಇಲ್ಲದಿದ್ರೆ ಮುಂದೊಂದು ದಿನ ನಾವು ತಲೆಗೆ ಕೈ ಇಡಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇಲ್ಲಿ ಉಂಟಾಗಬಹುದು. ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿಯೊಂದು ಈ ಲೈವ್ ಹೋಗ್ತಾ ಇರುವ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ, ಈ ಜಿಲ್ಲೆಯ ಪ್ರತಿಯೊಂದು ಜಮಾತುಗಳು ಕೂಡ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ನಾವು ನೋಡ್ತಾ ಇದ್ದೇವೆ, ನಾವು ಕೇಳ್ತಾ ಇದ್ದೇವೆ, ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಕಾಲೇಜುಗಳಿಗೆ ಮನೆಯಿಂದ ಹೊರಟು ಬರುವಂತಹ ಮಕ್ಕಳು ಶಾಲೆಗೆ ಹೋಗದೆ ಇನ್ನೆಲ್ಲ ಹೋಗಿ ಮೋಜು ಮಸ್ತು ಮಾಡುವಂತಹ ಒಂದು ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ, ಮಂಗಳೂರು ನಗರದಲ್ಲಿ ನಮ್ಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದಕ್ಕೆ ತಡೆದರಬೇಕಾದ್ರೆ ಮಕ್ಕಳಲ್ಲಿ ಧಾರ್ಮಿಕವಾದಂತಹ ವಿದ್ಯಾಭ್ಯಾಸವನ್ನ ಹೆಚ್ಚಾಗಿ ಉತ್ತೇಜಿಸಬೇಕಾಗಿದೆ. ಮಕ್ಕಳಿಗೆ ಧಾರ್ಮಿಕ ಕಾಳಜಿಯನ್ನ, ತಕವಾಗಳನ್ನ ಅಭಿವೃದ್ಧಿ ಪಡಿಸಬೇಕಾಗಿದೆ. ಅದಕ್ಕಾಗಿ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಇಸ್ಲಾಮಿಕ್ ದೀನ್ಗಳನ್ನ ಅವರ ಮನಸ್ಸಿಗೆ ಅರ್ಥ ಮಾಡಿಸಿ ಕೊಡಬೇಕಾಗಿದೆ. ಈ ನಮ್ಮ ನಡುವಿನ ಕಚ್ಚಾಟದಿಂದಾಗಿ, ನಮ್ಮ ನಡುವಿನ ಆಶಯ ಭಿನ್ನಾಭಿಪ್ರಾಯದ ಕುರಿತು ಹೇಳುವುದರ ನಡುವೆ ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಶಿಷ್ಟಾಚಾರಗಳನ್ನ ಹೇಳಿಕೊಡುವಲ್ಲಿ ಈ ಸಮುದಾಯ ಎಡವಿದೆಯೋ ಅನ್ನುವುದನ್ನ ಮತ್ತೊಮ್ಮೆ ಈ ಸಮುದಾಯ ಅವಲೋಕನ ಮಾಡಿಕೊಂಡು ನಮ್ಮ ಮಕ್ಕಳ ಭವಿಷ್ಯವನ್ನ ಯಾವ ರೀತಿ ರೂಪಿಸಬೇಕು, ಯಾವ ರೀತಿ ಕಟ್ಟಿಕೊಳ್ಳಬೇಕು ಅನ್ನೋದನ್ನ